ನಮಸ್ಕಾರ. ವೆಲ್ಕಮ್ ಟು ಪ್ಯೂರ್ ವೆಜ್ ಹ್ಯಾಪಿನೆಸ್ ವಿತ್ ರುವಾಸ್ ಮಮ್ಮ ಯೂಟ್ಯೂಬ್ ಚಾನಲ್. ನಮ್ಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂತ ಭಾಳ ದಿವ್ಸದ ಆಸೆ ಅಂತೂ ಇತ್ರಿ. ಖರೆ ಕಾಲಂತೂ ಕೂಡಿ ಬಂದಿದ್ದಿಲ್ಲ. ಇವತ್ತಂತೂ ಕಾಲು ಕೂಡಿ ಬಂದೈತಿ. ಅದಕ್ಕೆ ಇವತ್ತು ಫಸ್ಟ್ ವಟಾಣಿ ಕಾಳು ಪಲ್ಯನ ಮಾಡೋಣ ಅಂತ ಹೇಳಿ ಅನ್ಕೊಂಡೇವಿ. ಯಾಕಂದ್ರೆ ನಮ್ಮ ಮನೆಯೊಳಗೆ ಇರೋರಿಗೆ ಎಲ್ಲರಿಗೂ ವಟಾಣಿ ಕಾಳು ಅಂದ್ರೆ ಜೀವ ನೋಡ್ರಿಪ್ಪ. ಈಗ ಫಸ್ಟ್ ಒಂದು ಡಬ್ರಿ ಇಟ್ಕೊಂಡೆವು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ನೆಕ್ಸ್ಟ್ ಹಿಂಗಂತೂ ಹಾಕೊಳ್ಳೋದು ನೋಡ್ರಿ. ಹಿಂಗೆ ಯಾಕೆ ಹಾಕೊಳ್ಳೋದು ಅಂತಂದ್ರೆ ಹಿಂಗಿತ್ತಂದ್ರೆ ಎಂಥ ಮಂಗ್ಯಾನೂ ಅಡುಗೆ ಮಾಡ್ತೈತಿ ಅಂತೇಳಿ ಎಲ್ಲರೂ ಹೇಳ್ತಾರೆ. ಅಂತದ್ರಾಗ ನಾವು ಮನುಷ್ಯರು ಅಡುಗೆ ಮಾಡೋಕೆ ಆಗಂಗಿಲ್ಲನ್ರಿ. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕೋದು. ಹಾಕಿ ಈಗ ಚಟಪಟ ಅನ್ನೋ ತನಕ ಕೈ ಬಿಡೋದು. ಅದಾದ್ಮೇಲೆ ನಾವು ಹೆಚ್ಕೊಂಡಿರ್ತೇವಲ್ರಿ ಆ ಉಳ್ಳಾಗಡ್ಡಿ ಅದ್ರೊಳಗೆ ಹಾಕೋದು. ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗೋತನ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಹೆಚ್ಕೊಂಡಿಟ್ಕೊಂಡಿದ್ವಲ್ರಿ ಆಗಲೇ ಟೊಮೆಟೊ ಅದನ್ನು ಹಾಕೊಂಡ್ರಿ. ಈಗ ಇವೆರಡು ಸ್ವಲ್ಪ ಫ್ರೈ ಆಗೋತನ ಬಿಡೋಣ್ರಿ. ಈಗ ಉಳ್ಳಾಗಡ್ಡಿ ಟೊಮೆಟೊ ಫ್ರೈ ಆದಮೇಲೆ ನಾವು ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ನಮಗೆ ಬೇಕಾಗಿದ್ದಂದ್ರೆ ಗುರೆಳ್ ಪುಡಿ ನೋಡ್ರಿ. ಗುರೆಳ್ ಪುಡಿ ಅಂತೂ ಮಿಸ್ ಮಾಡಂಗೇ ಇಲ್ಲ. ಆಗ ನಾವು ತಗೊಂಡಿದ್ದೆಲ್ಲ ಐಟಮ್ಸು ಹಾಕಿದ್ವಿ ನೋಡ್ರಿ. ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗುವಾಗ ನಾವು ಹಸಿ ಖಾರ ಅಂತ ಹೇಳಿ ರುಬ್ಬಿಟ್ಕೊಂಡಿರ್ತೇವಲ್ರಿ. ಯಾವಾಗೂ ನಾವು ಉತ್ತರ ಕರ್ನಾಟಕ ಮಂದಿ ಅಂತಂದ್ರೆ ಖಾರ ಅಂತೂ ಜಾಸ್ತಿ ತಿಂತೇವಲ್ರಿ. ಸ್ವಲ್ಪ ಖಾರ ಜಾಸ್ತಿನ ಹಾಕೊಳ್ಳೋಣ್ರಿ. ಹಾಕೊಂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಇವಾಗ ನೋಡ್ರಿ ಇದೆಲ್ಲ ಎಣ್ಣೆ ಬಿಟ್ಕೊಳತೈತಾ. ಸೈಡಿಗೆಲ್ಲ ಇದು ಎಣ್ಣೆ ಬಿಟ್ಕೊಳ್ಳುವಾಗ ಸ್ವಲ್ಪ ನೀರು ಹಾಕೊಂಡ್ರಿ. ಸ್ವಲ್ಪ ನೀರು ಹಾಕಿ ಮತ್ತೆ ಕಟಾಯಿಸ್ಕೊಳ್ಳೋಣ್ರಿ. ಇದು ಇಲ್ಲೇ ಒಂದು ಸ್ವಲ್ಪ ಕುದ್ದಂಗೆ ಆಗ್ಬೇಕು ನೋಡ್ರಿ. ಅಂದ್ರೆ ಟೇಸ್ಟ್ ಮಾತ್ರ ಹೆವಿ ಬರ್ತೈತ್ರಿ. ನಾವಂತೂ ವಟಾಣಿ ಕಾಳು ಆಗಳೇನ ಸುಲ್ಕೊಂಡ ಸ್ವಲ್ಪ ಮಿನಿ ಒಳಗೆ ಇಟ್ಕೊಂಡ್ಬಿಟ್ಟಿದ್ದೆ ನೋಡ್ರಿ. ನೀರು ಒಳಗೆ ತೊಳ್ಕೊಳಕ್ಕೆ ಇಟ್ಕೊಂಡಿದ್ದೆ. ಆ ತುಳಿಯುವಾಗ ಅರ್ಧ ಕಲ ತಿಂದು ಖಾಲಿ ಮಾಡಿಬಿಟ್ಟೇವ್ರಿ ನೋಡ್ರಿ ನಾವಂತೂ. ಈಗ ಇದು ಫ್ರೈ ಆಗತ್ತಿತ್ತಲ್ರಿ. ಫ್ರೈ ಆಗುವಾಗ ಸ್ವಲ್ಪ ವಟಾಣಿ ಕಾಳು ನಾವು ಸೇರಿಸ್ಕೊಂಡು ಹೋಗ್ಬಿಡೋಣ್ರಿ. ಆಮೇಲೆ ನೀರೆಲ್ಲ ತೊಳ್ಕೊಂಡು ಎಲ್ಲ ಒಮ್ಮೆ ಹಾಕೊಂಡ್ಬಿಡೋದು ನೋಡ್ರಿ. ಆಯ್ತಲ್ರಿ. ಇವಾಗ ಎಲ್ಲನೂ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವೇನು ಮಿಕ್ಸ್ ಮಾಡ್ಬೇಕಂತಂದ್ರೂ ಯಾವಾಗೂ ನಡಕ್ಕೆ ಕೈ ಹಾಕಿ ಹಿಂಗೆ ಮಾಡಬಾರ್ದ್ರಿ. ಯಾವಾಗಿದ್ರೂ ಲಾಸ್ಟಿಂದ ಹಿಂಗೆ ತೊಗೋಬೇಕ್ರಿ. ಯಾಕಂದ್ರೆ ಅವಾಗೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗ್ತೈತೆ ನೋಡ್ರಿ. ಇವಾಗೆಲ್ಲ ಅಂತೂ ಮಿಕ್ಸ್ ಆಯ್ತಲ್ರಿ. ಇವಾಗ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕೊಂಡ್ಬಿಡೋದು ನೋಡ್ರಿ. ಈ ಕಾಳಂತೂ ಒಳಗೆ ಹೋಗ್ಬೇಕ್ರಿ. ಅಷ್ಟು ನೀರು ಹಾಕೋಬೇಕ್ರಿ. ಯಾಕಂದರೆ ಇದು ಕುದಿಬೇಕಲ್ರಿ ಸ್ವಲ್ಪ. ನಾವು ಆ್ಯಕ್ಚುಲಿ ಕೊತ್ತಂಬರಿ ಇಲ್ದ ಅಡುಗೆ ಮಾಡಂಗಿಲ್ರಿ. ಇದು ನಮ್ಮ ಕಡೆ ಕೊತ್ತಂಬರಿ ಇಲ್ಲ ಅಂಥೇಳಿ ನಾವು ಸ್ಕಿಪ್ ಮಾಡೀವಿ. ನೀವು ಹಾಕೋಬೇಕ್ರಿ. ಇವಾಗ ಸ್ವಲ್ಪ ಕಾಳು ಕುದಿಯುತ್ತನ ಒಂದು ಸ್ವಲ್ಪ ಮುಚ್ಚಿಟ್ಬಿಡೋಣ್ರಿ. ಅಂದ್ರೆ ಸ್ವಲ್ಪ ಜಲ್ದಿ ಕುದೀತೈತಲ್ರಿ. ಇವಾಗ ಒಂದು 5 ನಿಮಿಷ ಆಯ್ತು ನೋಡ್ರಿ. ಇದು ಮುಚ್ಚಿಟ್ಟ ಇವಾಗ ತೆಗೆದು ನೋಡ್ಕೊಳ್ಳೋದ. ಇನ್ನೂ ಒಂದು ಸ್ವಲ್ಪ ನೀರು ಆಯ್ತಲ್ರಿ. ಇನ್ನೊಂದು ಸ್ವಲ್ಪ ಕುದಿಯಾಕೆ ಬಿಡೋಣ್ರಿ. ಇನ್ನೊಂದು 2 ನಿಮಿಷ ಆದಾಗ ಕರೆಕ್ಟ್ ಆಗಿಬಿಡ್ತೈತೆ ನೋಡ್ರಿ. ಇವಾಗ ಒಂದು ಸ್ವಲ್ಪ ನೀವು ಟೇಸ್ಟ್ ನೋಡ್ಕೊಳ್ಳೋದ್ರಿ. ಟೇಸ್ಟ್ ನೋಡ್ಕೊಂಡು ಎಕ್ಸಾಕ್ಟ್ ಐತೆ ನೋಡ್ರಿ. ನಿಮಗೆ ಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇದ್ರೆ ಉಪ್ಪು, ಖಾರ ಕಮ್ಮಿ ಇದ್ರೆ ಖಾರ ಹಾಕೊಂಡ್ಬಿಡೋದು ನೋಡ್ರಿ. ಹಾಕೊಂಡ್ರೆ ಮುಗೀತು ನೋಡ್ರಿ ಇಷ್ಟು. ನಮ್ಮ ಪಲ್ಯ ಅಂತೂ ಪರ್ಫೆಕ್ಟ್ ರೆಡಿ ಆಗೈತೆ ನೋಡ್ರಿ. ಇವಾಗ ಏನಿದ್ರು ಸುಡು ಪಲ್ಯ ಆಗೈತಲ್ರಿ. ಇದ್ರ ಜೊತೆ ಒಂದು ಚಪಾತಿ ಇಲ್ಲ ರೊಟ್ಟಿ ಹಚ್ಕೊಂಡು ತಿನ್ನೋದಷ್ಟೇ ಬಾಕಿ ನೋಡ್ರಿ. ಪಲ್ಯ ಅಂತೂ ಹಾಕೊಂಡ್ವಿ ರೀ. ಹಾಕೊಂಡಿದ್ದಾಯ್ತಲ್ರಿ. ಇವಾಗ ತಿನ್ನೋದಷ್ಟೇ ಬಾಕಿ ಐತೆ ನೋಡ್ರಿ. ಸುಡು ಪಲ್ಯ ಅಂತೂ ಐತ್ರಿ. ಅದ್ರ ಜೊತೆ ಚಪಾತಿ ಇತ್ತಂದ್ರೆ ಹಚ್ಕೊಂಡು ತಿನ್ನಕ್ಕೆ ಎಷ್ಟು ಮಸ್ತ್ ಅನಿಸೈತೆ ನೋಡ್ರಿ. ಬರ್ರಿ ನೀವು ತಿನ್ನಿರಿ, ಟೇಸ್ಟ್ ನೋಡ್ರಿ, ಆಮೇಲೆ ಹೇಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಇರಬೇಡ್ರಿ.